ಬೆಂಗಳೂರು ಹೊರವಲಯದಲ್ಲಿ ಬೆಚ್ಚಿ ಬೀಳಿಸುವ ಘಟನೆ. ಕೋಟಿ ಹಣವಿದ್ದ ವಾಹನ ಅಡ್ಡಗಟ್ಟಿದ್ರು ಕಿಡಿಗೇಡಿಗಳು. ಬೈಕ್ ಕಿರಿಕ್ ಮಾಡಿ ಆವಾಜ್. ಲಕ್ಷಾಂತರ ಹಣ ಲೂಟಿಗೆ ಸಂಚು. ಬನ್ನೇರುಘಟ್ಟ ಪೊಲೀಸರಿಂದ ತೀವ್ರ ಶೋಧ. ಬೆಂಗಳೂರಿನ ಹೊರವಲಯದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ಸಂಭವಿಸಿದೆ. ಬರೋಬ್ಬರಿ 1,79,00,000 ರೂಪಾಯಿ ಹಣವಿದ್ದ ಎಟಿಎಂ ವಾಹನವನ್ನೇ ಕಿಡಿಗೇಡಿಗಳ ಗುಂಪೊಂದು ನಡು ರಸ್ತೆಯಲ್ಲಿ ಅಡ್ಡಗಟ್ಟಿದ ದೀನಾತ್ಮಕ ಘಟನೆ ಬನ್ನೇರ್ಘಟ್ಟ ಜಿಣಗಿ ಮುಖ್ಯ ರಸ್ತೆಯಲ್ಲಿ ಸಂಭವಿಸಿದೆ. ಹೌದು, ಬುಧವಾರ ರಾತ್ರಿ ಎಟಿಎಂಗಳಿಗೆ ಹಣ ತುಂಬಿಸಲು ವಾಹನವೊಂದು ಬಂದಿತ್ತು. ಈ ವಾಹನದಲ್ಲಿ ಒಬ್ಬ ಗನ್ ಮ್ಯಾನ್, ಡ್ರೈವರ್ ಹಾಗೂ ಮತ್ತೊಬ್ಬ ಸಿಬ್ಬಂದಿ ಇದ್ರು. ವಾಹನವು ಜಿಣಗಿ ಮುಖ್ಯ ರಸ್ತೆಯಲ್ಲಿ ಯೂಟರ್ನ್ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಹೊಂಚು ಹಾಕಿ ಕುಳಿತಿದ್ದ ಕಿಡಿಗೇಡಿಗಳು ಸ್ಕೆಚ್ ಹಾಕಿದ್ದಾರೆ. ತಮ್ಮ ಬೈಕ್ಗೆ ಎಟಿಎಂ ವಾಹನ ಟಚ್ ಆಗಿದೆ ಎಂದು ಸುಮ್ಮನೆ ನೆಪವೊಡ್ಡಿದ ಆಸಾಮಿಗಳು ನಡು ರಸ್ತೆಯಲ್ಲಿ ವಾಹನವನ್ನ ತಡೆದು ನಿಲ್ಲಿಸಿ ಸಿಬ್ಬಂದಿಗೆ ತೀವ್ರ ಆವಾಜ್ ಹಾಕಲು ಪ್ರಾರಂಭಿಸಿದ್ರು. ಹಣ ಲೂಟಿ ಮಾಡುವ ಉದ್ದೇಶದಿಂದಲೇ ಈ ಕಿಡಿಗೇಡಿಗಳು ಸಂಚು ರೂಪಿಸಿದ್ರು ಎನ್ನಲಾಗಿದೆ. ಆದ್ರೆ ಇವರ ಗಲಾಟೆ ನೋಡಿ ಸ್ಥಳದಲ್ಲಿ ಸಾರ್ವಜನಿಕರು ಮತ್ತು ಸ್ಥಳೀಯರು ಜಮಾಯಿಸಲು ಆರಂಭಿಸಿದ್ದಾರೆ. ಜನರು ಒಟ್ಟಾಗ್ತಿದ್ದಂತೆ ಪ್ಲಾನ್ ಫ್ಲಾಪ್ ಆಗಿರುವುದನ್ನ ಅರಿತ ಕಿಡಿಗೇಡಿಗಳು ಎಟಿಎಂ ವಾಹನದ ಕೀಯನ್ನ ಕಸಿದುಕೊಂಡು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ದೋಚಲು ಹೊಂಚು ಹಾಕಿಯೇ ಈ ದುಷ್ಕೃತ್ಯಕ್ಕೆ ಕೈ ಹಾಕಲಾಗಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸದ್ಯ ನಡು ರಸ್ತೆಯಲ್ಲಿ ನಡೆದಿರುವ ಈ ಹೈ ಡ್ರಾಮಾದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗಿದೆ. ಘಟನೆಗೆ ಸಂಬಂಧಿಸಿದಂತೆ ಬನ್ನೇರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕಿಡಿಗೇಡಿಗಳಿಗಾಗಿ ತೀವ್ರ ಜಾಲ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.